ನಮಸ್ಕಾರ ಕರ್ನಾಟಕ. ವಿಷಯ ಏನಪ್ಪ ಅಂತಂತಂದ್ರೆ ನಾವು ಒಂದು 5-6 ದಿನದಿಂದ ವಿಡಿಯೋ ಮಾಡಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಒಂದಷ್ಟು ರೂಮ್ ಬೇರೆ ಚೇಂಜ್ ಮಾಡಾಕತ್ತೀವಿ. ಇದು ನಮ್ಮ ಮನೆ ಅದ. ಮತ್ತು ಭಾಳ ಚಲೋ ಸೋಫಾ ಅದ, ಮತ್ತು ಅದಾದ ಇದಾದಂತ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಇದೇನು ಅಂತಾರಲ್ಲ, ಹೊಟ್ಟೆ ತೆಳಗೆ ಬಟ್ಟೆ ಬೆಳಗ್ಗೆ ಅನ್ನಂಗೆ ಸೋಫಾ ಪುಗ್ಸೆಟ್ ಸಿಕ್ಕವಂತ ತಂದು ಹಾಕೀನಿ. ಆಮೇಲೆ ಮ್ಯಾಲೆ ತಗಡದ. ಏನು ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ವಿಷಯ ಏನಪ್ಪ ಅಂತಂತಂದ್ರೆ, ಕಾರ್ ತೊಗೊಂಬಿಟ್ಲು ನಮ್ಮ ರಕ್ಷಿತಾ ಪುಟ್ಟಿ. ಅದಾದ ನಂತರ ಸೀರೆಯಲ್ಲಿ ಫುಲ್ ಮಿಂಚಿಂಗ್ ಕಾವ್ಯ ಶೈವ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದ್ರೆ, ಇವಾಗ ಅವಾಗಿನಂಗೆ ಏನಪ್ಪ ಅಂತಂದ್ರೆ, ಇದು ಹಿಂದೆ ಬ್ಯಾಕ್ಗ್ರೌಂಡ್ ಏನೈತಲ್ಲ, ಇದು ಮನೆಯೊಳಗೆ ಸೆಟ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ನಾ ಮನ್ಯಾಗ ಮಕ್ಕೊಂಡಾರ, ಹೊರಗೆ ಮಕ್ಕೊಂಡಾರ, ನಾವು ವಿಚಾರ ಮಾಡಿ ವಿಡಿಯೋ ಮಾಡಾಕತ್ತೀನಿ. ಫಸ್ಟ್ ಟೈಮ್ ವಿಡಿಯೋ ಮಾಡಾಕತ್ತೀನಿ ಮನೆಯೊಳಗೆ. ಈ ಮುಂದೆ ಏನೇನು ಆಕತ್ತ ಗೊತ್ತಿಲ್ಲ. ಈ ಸೌಂಡಿಗೆ ಯಾರು ಎದ್ದು ಬಂದು ಕಾಲು ಮರ ತೊಗೊಂಡು ಬಡಿದ್ರು ಹೇಳಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಈ ಸೌಂಡ್ ಹಂಗದ. ಸೊ ಹಂಗಾಗಿ ಸ್ವಲ್ಪ ಸ್ಲೋಲಿ ಮಾತಾಡಕತ್ತೀನಿ, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ ಅಂತ ಹೇಳ್ತಾ, ವಿಚಾರ ಏನಪ್ಪ ಅಂತಂದ್ರೆ, ಈಗ ನೋಡ್ರಿ ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿಯನ್ನು ಬಿಟ್ರೆ ಭಾಳ ಪಬ್ಲಿಸಿಟಿ ಮತ್ತು ಭಾಳ ಹೆಸರು ಮಾಡಿದಕ್ಕೆಪ್ಪ ಅಂತಂತಂದ್ರೆ ನಮ್ಮ ರಕ್ಷಿತಾ ಪುಟ್ಟಿ. ರಕ್ಷಿತಾ ಎನ್ನುವಂಥ ಹೆಸರೊಳಗೆ ಒಂದಷ್ಟು ಪ್ರೀತಿ ಅದ, ಒಂದಷ್ಟು ಭಾವನೆ ಅದ, ಒಂದಷ್ಟು ವಿಚಾರ ಅದಾವ. ಏನಪ್ಪ ಅಂತಂದ್ರೆ, ಆಕೆಯ ಭಾವನೆಗಳು ಹೆಂಗಿರ್ತಾವಪ್ಪ ಅಂತಂತಂದ್ರೆ, ಮಗು ಮನಸ್ಸು ವಯಸ್ಸಾಗಿರ್ಬೋದು ನೋಡ್ರಿ. ಕೆಲವೊಬ್ರಿಗೆ ವಯಸ್ಸಾಗಿರ್ತೈತಿ, ಬುದ್ಧಿ ಬೆಳೆದಿರಂಗಿಲ್ಲ. ಬುದ್ಧಿ ಬೆಳೆದಿರ್ತೈತಿ, ಕೆಲವು ವಯಸ್ಸಾಗಿರಂಗಿಲ್ಲ. ಇದು ಭಾಳ ಅಂದ್ರೆ ಭಾಳ ಸಮಸ್ಯೆ. ಇದು ಎಲ್ಲರದು ಸಮಸ್ಯೆನ. ನಮ್ಮದು ಅಷ್ಟ ಇವನು ಐತಿ ಸುಮ್ಮ ಉದ್ರಿ ಸುದ್ದಿ ಹೇಳ್ತು ಹೊರತು ಕುರ್ರಾಕ್ ಗಳಿಸುವಂಥ ಕೆಲಸ ಯಾವುದಿಲ್ಲ. ನೋಡಕ್ಕೆ ಏನಾರ ಚಲೋ ಕಾಣಿಸಕತ್ತೀವಿ, ಆದ್ರೆ ಒಳಗೆಲ್ಲ ಪೂರ ಬಾದದ ಯಾರಿಗೇನು ಹೇಳ್ತೀವಿ ಗೊತ್ತಾಗಂಗಿಲ್ಲ. ಸೊ ಅದರಂಗೆ ವಿಚಾರ ಮಾಡೋದಾದ್ರೆ, ಇವತ್ತು ರಕ್ಷಿತಾ ಏನು ಮಾಡಾಕತ್ತಾಳಪ್ಪ ಅಂತಂದ್ರೆ, ಹೊಸ ಕಾರ್ ತೊಗೊಂಡಾಳ. ಆ ಕಾರ್ ತೊಗೊಂಡು ಹೋಗಿವಂಥ ಒಂದು ವ್ಲಾಗ್ ಮಾಡ್ಯಾಳ. ಭಾಳ ಮಸ್ತ್ ವ್ಲಾಗ್ ಐತಿ. ಅದ್ರೊಳಗೆ ಅವು ಹೇಳ್ತಾಳೆ, ಎಷ್ಟು ಒಳ್ಳೆ ಮನಸ್ಸಪ್ಪ ಹುಡುಗಿದೆ ಅಂತಂತಂದ್ರೆ, ಕಂಡವ್ರಿಗೂ ಮಾತಾಡಿಸ್ತಾಳೆ. ಅಂದ್ರೆ ದಾರಿ ಒಳಗೆ ಓದ್ತಿರ್ತಾಳೆ, ಕಾರಿನೊಳಗೆ, ಕಾರ್ ತೊಗೊಂಡು ಖುಷಿ ಒಳಗೆ ಮಾತಾಡ್ಸ್ಯಾಳು, ಇಲ್ಲ ದಿನ ಹಾಕಿ ಮಾತಾಡ್ಸೋದು ಹಂಗು ಗೊತ್ತಿಲ್ಲ. ಒಟ್ಟು ವಿಚಾರ ಏನಪ್ಪ ಅಂದ್ರೆ, ಎಲ್ಲರನ್ನೂ ಕೂಡ ನಮ್ಮವ್ರ, ನಮ್ಮ ಮಾವ, ನಮ್ಮ ಚಿಕ್ಕಪ್ಪ, ನಮ್ಮಣ್ಣ, ನಮ್ಮ ತಮ್ಮ ಅನ್ನುವಂಥ ರೇಂಜಿಗೆ ಎಲ್ಲರನ್ನ ಹಚ್ಕೊಂಡ್ಬಿಟ್ಟಾಳೆ. ಅಂದ್ರೆ ವಿಚಾರ ಮಾಡ್ರಿ, ಆಕೆಯ ಭಾವನೆಗಳಲ್ಲಿ ಏನಿರ್ಬೋದು. ನಾನು ದೊಡ್ಡ ಸ್ಟಾರ್ ಅದೀನಿ, ನಾ ಬಿಗ್ ಬಾಸ್ ಒಳಗೆ ಹೋಗಿ ಬಂದು ಹುಡುಗಿ ಅದೀನಿ, ಆಮೇಲೆ ನಾನು ಸೆಕೆಂಡ್ ರನ್ನರಪ್ ಅದೀನಿ, ಅಲ್ಲ ಫಸ್ಟ್ ರನ್ನರಪ್ ಅದೀನಿ, ನನ್ನನ್ನು ಯಾರು, ನಾ ದೊಡ್ಡ ಸ್ಟಾರ್ ಇರಬೇಕು, ನನ್ನಿಂದ ಎಲ್ಲರೂ ಬಾಡಿಗಾರ್ಡ್ಸ್ ಇರಬೇಕು, ಜನ ಎಲ್ಲಿ ಹೋದ್ರೂ ಮುಗಿ ಬೀಳ್ಬೇಕಂತಕ್ಕಂಥ ವಿಚಾರನೇ ಇಲ್ಲ. ಆ ಕಾರ್ ತೊಗೊಳಕ್ಕೆ ಹೋಗ್ಯಾಳ. ಅಲ್ಲಿ ಕೂಡ ಎಲ್ಲರನ್ನೂ ಎಷ್ಟು ಖುಷಿಪ್ಪ ಅಂತಂದ್ರೆ, ಆಕೆ ಯಾಕಪ್ಪ ಅಂದ್ರೆ ಸ್ವಂತ ರೊಕ್ಕದಿಂದ ದುಡ್ದಾಳ, ಆಕೆ ಕಾರ್ ತೊಗೊಂಡಾಳ. ನಮಗೂ ನಾವು ಚಡ್ಡಿ ತೊಗೊಳಕ್ಕೆ ರೊಕ್ಕಿಲ್ಲ. ಹಂಗೆ ಆಗ್ಬಿಟ್ಟದ ಪರಿಸ್ಥಿತಿ. ಏನಪ್ಪ ಅಂತಂದರೆ, ವಯಸ್ಸಾಗ್ಯಾವ, ಅದ್ರ ಮದುವೆ ಇಲ್ಲ, ಮದುವೆ ಮಾಡ್ಕೊಳಕ್ಕೆ ಒಂದು ಕಿಶೆದೊಳಗೆ ರೊಕ್ಕಿಲ್ಲ. ಸೊ ಎಲ್ಲ ಸಮಸ್ಯೆಗಳು ಹಂಗದಾವ. ಆದ್ರೆ ಆ ಹುಡುಗಿ ನಮ್ಕಿನ್ನ ಸಣ್ಣ ಹುಡುಗಿ ಇರಬಹುದು. ಆದ್ರೆ ಆಕೆ ವಿಚಾರಗಳು, ಆಕೆಯ ಒಂದು ಸಾಧನೆ ಭಾಳ ದೊಡ್ಡದದ. ಏನು ಸಾಧನೆ ಮಾಡಿ ಡಬ್ಬ ಹಾಕ್ಯಾಳಪ್ಪ ಅಂತಂತಂದು ಮತ್ತು ನೀವು ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ್ರಿ. ಅದು ದೊಡ್ಡ ಸಾಧನೆಯಪ್ಪ. ಅದು ಏನು ಫೇಮಸ್ ಆಗೋದದ, ಒಳ್ಳೆಯ ರೀತಿಯಲ್ಲಿ ಫೇಮಸ್ ಆಗೋದು. ಇನ್ನೊಬ್ಬರಿಗೆ ತೊಂದರೆ ಕೊಡಲಾರ್ದಂಗೆ, ಇನ್ನೊಬ್ಬರನ್ನ ಏಳಿಸ್ಲಾರ್ದಂಗೆ, ತಾನು ವಿಚಾರದೊಳಗೆ ಫೇಮಸ್ ಆಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಏನೋ ಯೂಟ್ಯೂಬ್ ಒಳಗಡೆ ದುಡ್ದು ಕಾರ್ ತೊಗೊಂಡಾಳಂತ ಅದ್ರೊಳಗೆ ಹೇಳಕತ್ತಾಳೆ. ಒಳ್ಳೆ ವ್ಲಾಗ್ ಐತಿ, ನೋಡ್ಕೊಂಬರ್ರಿ. ಆಮೇಲೆ ಏನಪ್ಪ ಅಂತಂತಂದ್ರೆ, ಆಕೆಯ ಮನಸ್ಸಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸ್ಟಾರ್ ಬೆಳೀಲಿ. ಆಕೆಯ ಮಾತುಗಳೇ ಮುತ್ತಿದ್ದಂಗೆ. ವಿರೋಧಿಗಳು ಏನಾರ ಮಾತಾಡಲಿ, ಅದು ಬೇರೆ ಪ್ರಶ್ನೆ ಅಲ್ಲ. ಈ ಗಿಲ್ಲಿ ಮತ್ತು ರಕ್ಷಿತಾಳ ಅಭಿಮಾನಿಗಳು ಯಾವತ್ತೂ ಕೂಡ ಕೆಟ್ಟದನ್ನು ಬಯಸಂಗಲ್ಲ ಅಂತ ನಾ ವಿಚಾರ ಮಾಡಕತ್ತೀನಿ. ಸೊ ಕಾರ್ ತಗೊಂಡಾಳ. ಆಕೆ ಕಾರ್ಗೂ ಮತ್ತು ಆಕೆ ತಗೊಂಡಿದ್ದಕ್ಕೂ ಅಭಿನಂದನೆಗಳು, ಶುಭವಾಗಲಿ. ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ಯಾರ. ಅದರೊಳಗೆ ಕೂಡ ಹೇಳ್ತಾಳೆ, ನಿಮ್ಮಿಂದಲೇ ನಾನು ಈ ಕಾರ್ ತೊಗೊಂಡಿನಿ ಅಂತಕ್ಕಂಥ ವಿಚಾರವನ್ನು ಕೂಡ ಆಕೆ ಹೇಳ್ತಾಳೆ. ಸೊ ಹಂಗಾಗಿ ಆಕೆಯ ಬಗ್ಗೆ ಮತ್ತಷ್ಟು ಪ್ರೇಮ ಹೆಚ್ಚಾಗ್ಯದ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಕತ್ತೀವಿ. ಅದಾದ ನಂತರ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಕಾವ್ಯ ಶೈವ ಈಕಿ ಎಲ್ಲಿ ಹೋದರೂ ಕೂಡ ಭಾಳ ಡೀಸೆಂಟಾಗಿ ಬರ್ತಾಳೆ. ಆ ಸೀರೆ ಉಟ್ಕೊಂಡಾಳ. ಸೀರೆ ಈಕಿನ ಸಂಬಂಧನ ಹೊಲಿಸ್ಯಾರೇನಪ್ಪ, ಈಕಿ ಸಂಬಂಧನ ಆ ಸೀರೆ ಕುಟ್ಟ್ಯಾರೇನೋ ಅನಿಸಿಬಿಟ್ಟೈತಿ. ಅಂದರೆ ಅಷ್ಟು ಚಂದ ಕಾಣಕತ್ತಾಳ. ಕನ್ನಡದ ಸುಸಂಸ್ಕೃತ ಹೆಣ್ಣು ಹ್ಯಾಂಗೆ ಇರ್ಬೇಕಪ್ಪ ಅಂತಂತಂದ್ರೆ, ಕಾವ್ಯ ಶೈವ ಇದ್ದಂಗೆ ಇರಬೇಕು. ಭಾಳ ಓವರ್ ಡ್ರೆಸ್ ಹಾಕಂಗಿಲ್ಲ, ಅರ್ಧಂಬರ್ಧ ಬಟ್ಟೆ ಮೈ ಕಾಣುವಂಗೆ ಬಟ್ಟೆ ಹಾಕಂಗಿಲ್ಲ. ವಿಚಾರ ಏನಪ್ಪ ಅಂತಾರೆ, ಆಕೆ ಒಂಥರ, ಆಕೆ ರಕ್ಷಿತಾ ಒಂದು ತೂಕ ಆಯ್ತಪ್ಪ, ಕಾವ್ಯನೂ ಒಂದು ತೂಕನೇ. ಬಟ್ ಗಿಲ್ಲಿಗೆ ಈ ಕಡೆ ಕಾವ್ಯ ಮತ್ತು ರಕ್ಷಿತಾ ಇಬ್ಬರೂ ಇಂಪಾರ್ಟೆಂಟೇ. ಬಟ್ ಕಾವ್ಯಗೆ ಭಾಳ ಟೈಮ್ ಕೊಡ್ತಾನೆ, ಭಾಳ ವಿಚಾರ ಮಾಡ್ತಾನೆ ಕಾವ್ಯಳ ಬಗ್ಗೆ. ಅಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಅದ್ಭುತವಾಗಿರುವಂಥ ಸ್ನೇಹ ಐತೆ ಅಂತಕ್ಕಂಥದ್ದು. ಬಟ್ ಸ್ನೇಹ ಆಯಿತು, ಬೇರೆದೇನು ವಿಚಾರ ಐತೆ ಅದ್ರ ಬಗ್ಗೆ ನಾವು ಕತೆ ಕಟ್ಟಂಗಿಲ್ಲ. ಇರೋದನ್ನ ಹೇಳೋ ಮನುಷ್ಯರು ಅಷ್ಟೇ. ಪ್ರೀತಿ ಆಗಲಿ, ಸ್ನೇಹ ಆಗಲಿ, ಇಬ್ಬರು ಒಂದಾಗಿ ಮದುವೆ ಆಗಿ ಜೀವನ ಮಾಡಿಕೊಂಡ್ರೆ ಚಲೋ ಇರ್ತದೆ ಅಂತಕ್ಕಂಥ ಭಾಳಷ್ಟು ಅಭಿಮಾನಿಗಳ ಆಸೆ. ಜೊತೆಗೆ ನಂದೊಂದು ಅವ್ರವ್ರ ತಿಪ್ಪಲು. ಯಾಕಪ್ಪ ಅವ್ರು ಏನು ಬಯಸ್ತಾರೆ ಅದಾಗಬೇಕು. ನಾವು ಬಯಸಿದ್ದಂತೆ ಯಾವತ್ತೂ ಆಗಕ್ಕೆ ಹೋಗಂಗಿಲ್ಲ. ಸೊ ಆದರೆ ಅವರಿಬ್ಬರು ವೈಯಕ್ತಿಕ ವಿಚಾರಗಳು ಬೇಡ. ಆಕಿ ಒಂದು ಸೀರಿಯಸ್ ಅಂತಿ ಸುಗ್ಗಿ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ಯಾರ. ಆ ಕಾರ್ಯಕ್ರಮದಲ್ಲೂ ಕೂಡ
ಗಿಲ್ಲಿಯ ಆತ್ಮೀಯ ಸ್ನೇಹಿತೆ ಕಾವ್ಯ ಹೋಗ್ಯಾಳ. ಇಬ್ಬರದು ಒಳ್ಳೆಯ ಪೇರು. ಆಮೇಲೆ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಯಶ್ ಅವ್ರ ಜೊತೆಗೆ ಸಿನಿಮಾ ಮಾಡಿದ್ರೆ ಯಾವ ಸೀರೆ ಉಟ್ಕೊಂತೀರಿ, ಅವು ಎಲ್ಲ ಕ್ವಶನ್ ನಾವು ಅವನು. ಆಗ ಯಾವ್ದಾರ ಸೀರೆ ಉಟ್ಕೊಲ್ಲಿ ಮರಯ ಆಕೆ ತೊಗೊಂಡು ಏನು ಮಾಡೋರು ನೀವು. ಆಕೆ ಸೀರೆ ಒಳಗೆ ಚಂದ ಕಾಣಕತ್ತಾಳ, ಆಕೆ ಫೇಮಸ್ ಅದ, ನೀವು ಕರ್ಕೊಂಬಂದ್ರಿ ಪ್ರಮೋಷನ್ ಮಾಡ್ಸಕಚ್ಚಿರಿ, ಮಾಡಿಬಿಟ್ರೆ ಆಗೋತು. ಇರ್ಲಾರ್ದು 12 ಪ್ರಶ್ನೆ ಕೇಳ್ತೀರಿ, ಮಕ್ಳು ಯಾವಾಗ ಅಕ್ಕವು, ಮದುವೆ ಯಾವಾಗ ಅಕ್ಕಾರೋ, ಅದೆಲ್ಲ ಬಿಟ್ಟು ಬಿಡ್ರಿ ಓಲತ್ತಾಗ. ಆಕೆ ಪಾಪ ಪ್ರಮೋಷನ್ ಮಾಡಕ್ಕೆ ಬಂದಾಳ, ಪ್ರಮೋಷನ್ ಮಾಡಕ್ಕೆ ಬಿಡ್ರಿ ಹಂಗಂತ ಹೇಳ್ತಾ ಮತ್ತೇನಪ್ಪ ಅಂತಂದ್ರೆ ಹೊಸ ವಿಷಯ ಏನಪ್ಪ ಅಂತಂದ್ರೆ ಗಿಲ್ಲಿ ಕೂಡ ಮತ್ತಷ್ಟು ಅಭಿಮಾನವನ್ನು ಹೆಚ್ಚಿಸ್ಕೊಳಕತ್ಬಿಟ್ಟಾನೆ. ಯಾಕಪ್ಪ ಎಲ್ಲ ಕಡೆಗೂ ಹೊಂಟು ಬಿಟ್ಟಾನ. ಅಭಿಮಾನಿಗಳು ಎಲ್ಲೆಲ್ಲಿ ಕರೆಯಕತ್ತಾರೆ ಎಲ್ಲ ಕಡೆಗೂ ಗಿಲ್ ಫುಲ್ ಫೇಮಸ್ ಆನ. ಸೊ ಆತನ ಬಗ್ಗೆ ಹೇಳ್ತಕ್ಕಂಥದ್ದು ಎಷ್ಟು ಹೇಳಿದ್ರು ಕೂಡ ಸಮಯ ಸಾಲಂಗಿಲ್ಲ. ಈಗಾಗಲೇ ನಿಮ್ಗೆ ಭಾಳಷ್ಟು ವಿಡಿಯೋಗಳೊಳಗೆ ಗಿಲ್ಲಿ ಬಗ್ಗೆನೇ ಹೇಳೀನಿ. ಇನ್ನು ಈ ಕಾವ್ಯ ಮತ್ತು ಈ ರಕ್ಷಿತಾ ಇವರಿಬ್ಬರಿಗೆ ಟಾಮಂಜರಿ ಇದ್ದಂಗೆ ಸ್ವಲ್ಪ ಆಗಬೇರಂಗಿಲ್ಲ ಆಗಿ ಬರ್ತದೆ. ಜನ ಹಂಗೆ ಪೋಟ್ರೆ ಮಾಡಾಕತ್ತಿ ಬಿಟ್ಟಾರೆ ನನ್ನನ್ನು ಸೇರಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಾ, ಯಾವಾಗಲೂ ಕಾವ್ಯ ಸುಸಂಸ್ಕೃತ ಹೆಣ್ಣಿನ ಥರ ಮೈತುಂಬ ಸೀರೆ ಉಟ್ಕೊಂಡು ಯಾವುದೇ ಫಂಕ್ಷನಿಗೆ ಬಂದರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸೀರೆಯನ್ನು ಉಟ್ಕೊಂಡು ತನ್ನ ಒಂದು ಸುಸಂಸ್ಕೃತವಾದಂಥ ಮನೆಯಲ್ಲಿ ಬೆಳೆಸಿರುವಂಥ ಒಂದು ಭಾವನೆಯನ್ನು ತಿಳಿಸ್ತಾಳೆ. ಸೊ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆಕೆ ಬಗ್ಗೆ ಮತ್ತಷ್ಟು ಪ್ರೀತಿ ಅಭಿಮಾನ ಒಂದು ಹೆಚ್ಚಾಕತ್ತಿದೆ ನನ್ನ ಮಾತು ವಿಶ್ವಾಸ. ಸೊ ಹಂಗಾಗಿ ಈ ಕಡೆ ಸುಸಂಸ್ಕೃತದಿಂದ ನಡೀತಿರುವಂಥ ಕಾವ್ಯಾಳ ಜೀವನ ಕೂಡ ಅದ್ಭುತವಾಗಿ ಸಾಗಲಿ. ಈ ಕಡೆ ಹೊಸ ಕಾರಣ ತಂದಿರುವಂತಹ ರಕ್ಷಿತಾಳಿಗೂ ಕೂಡ ಜೀವನ ಹೊಸ ರೀತಿಯಲ್ಲಿ ಸಾಗಲಿ. ಅದಾದ ನಂತರ ಕಾವ್ಯ ಮತ್ತು ಗಿಲ್ಲಿ ಇವರಿಬ್ಬರ ಸ್ನೇಹ ಮತ್ತಷ್ಟು ಹೆಚ್ಚಾಗಿ ಕರುನಾಡಿಗೆ ಮತ್ತಷ್ಟು ಚಿರಪರಿಚಿತವಾಗಲಿ ಅಂತ ಹೇಳ್ತಾ ಈ ಮನೆಯಲ್ಲಿ ಮಾಡಿರುವಂಥ ಪ್ರಪ್ರಥಮ ವಿಡಿಯೋಕ್ಕೆ ವಿರಾಮ ನೀಡಾಕತ್ತೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸಾಕತ್ತೈತಿ, ಏನು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಫೋಟೋ ಇರಬೇಕಾಗಿತ್ತು ಅಥವಾ ಏನರ ಇಷ್ಟ ಇರಲ್ರಿ ಒಟ್ಟು ಮಾತಾಡಿದ್ರೆ ಸಾಕಂತೀರಿ, ಏನು ಅಂತೀರಿ ಅಂತಕ್ಕಂಥ ವಿಚಾರವನ್ನು ದಯವಿಟ್ಟು ತಿಳಿಸಿರಿ ಅಂತ ಹೇಳ್ತಾ ಮೊಟ್ಟ ಮೊದಲು ಮನೆಯ ವಿಡಿಯೋಕ್ಕೆ ಧನ್ಯವಾದಗಳು. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.